ಕಾರಣಾಂತರದಿಂದ ನಾನು ಬರೋಕ್ಕಾಗಿರಲಿಲ್ಲ. ಆದರೆ ಈ ಸತಿ ಒಪ್ಕೊಂಡೆ. ಅನಿರೀಕ್ಷಿತವಾಗಿ ನನಗೆ ಎರಡು ಸಮಸ್ಯೆ, ಒಂದು ಅಸೆಂಬ್ಲಿ, ಇನ್ನೊಂದು ನಮ್ಮ ಕನಕಪುರದಲ್ಲಿ ಕನಕೋತ್ಸವ ಎರಡೂ ಕೂಡ ನಡೀತಾ ಇತ್ತು. ಆದರೂ ತಪ್ಪಿಸ್ಕೊಂಡು ಮಧ್ಯದಲ್ಲಿ ಬಂದಿದ್ದೇನೆ. ನಮ್ಮ ಕನಕಪುರದ ಕನಕೋತ್ಸವ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ವಿಶೇಷವಾದಂಥ ಮಾದರಿಯ ಉತ್ಸವ. ಗ್ರಾಮೀಣ ಪ್ರದೇಶದ ಯುವತಿಯರು, ಕಲಾವಿದರು ಎಲ್ಲರೂ ಕೂಡ ಒಂದು ಪ್ರತಿಭೆಯನ್ನು ತೋರಿಸುವಂಥ ವಿಶೇಷವಾದಂಥ ಉತ್ಸವ. 5 ಗ್ಯಾರಂಟಿ ಮನೆಗೊಂದು ರಂಗೋಲಿ, ಈ ಥೀಮ್ ಮೇಲೆ ನನ್ನ ಕ್ಷೇತ್ರದಲ್ಲಿ ರಂಗೋಲಿ ಸ್ಪರ್ಧೆ ಇರ್ತದೆ. ಅದು ವಕ್ತಾರ ಸ್ಪರ್ಧೆ ಇರ್ತದೆ. 73,000 ಜನ ಸ್ಪರ್ಧೆಯಲ್ಲಿ ಮನೆ ಮುಂದೆ ಪಾಲ್ಗೊಂಡಿದ್ದಾರೆ. ಸುಮಾರು 10,000 ಜನ, 11,000 ಮುಸಲ್ಮಾನ್ ಬಾಂಧವರು ಮೆಹಂದಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಮೆಹಂದಿಯೂ ಇತ್ತು, ರಂಗೋಲಿಯೂ ಇತ್ತು. ಬಹಳ ಚೆನ್ನಾಗಿ ನಡೀತಾ ಇತ್ತು. ಈ ಮಧ್ಯದಲ್ಲಿ ನಾನು ಬಂದಿದ್ದೆ. ಸುಮಾರು 5,000 ಜನ ಮಕ್ಕಳು ಚಿತ್ರ ಬಿಡಿಸುವ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬೆಳಗ್ಗೆಯಿಂದ ಸುಮಾರು 4,300 ಜನ ಅಷ್ಟು ಯೋಗಾಭ್ಯಾಸದಲ್ಲಿ ನಮ್ಮ ವಚನಾನಂದ ಸ್ವಾಮಿಗಳು ಹಿಂದೆ 12 ವರ್ಷದಿಂದ ಬಂದು ಅವರು ಪ್ರಾರಂಭ ಮಾಡಿದ್ರು. ಈ ವರ್ಷ ಕೂಡ ಮತ್ತೆ ಅವರು ಕನಕಪುರಕ್ಕೆ ಬಂದಿದ್ದಾರೆ. ಅವರು ಕೂಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಮಧ್ಯದಲ್ಲಿ ನಾನು ಇಲ್ಲಿಗೆ ಬಂದಿದ್ದೇನೆ, ಶಿವಮೊಗ್ಗಕ್ಕೆ. ಸೊ ತಾವೆಲ್ಲ ಭೇಟಿ ಮಾಡ್ತಾ ಇದ್ದೀವಿ. ಏನಾದ್ರು ವಿಚಾರ ಇದ್ರೆ ಪ್ರಶ್ನೆ ಮಾಡಿ. ಸರ್, ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಮುಂದೂಡಿದೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಮುಂದೂಡಿಲ್ಲ, ಯಾರು ಅರ್ಜಿ ಹಾಕಿಲ್ಲ ಅಂತ ಗೊತ್ತಾಯ್ತು. ಇಲ್ಲ, ವಾಪಸ್ ನೋಡಿಲ್ಲ ಸರ್ ಆದೇಶ. ಕೆಲವರು ಅಧ್ಯಕ್ಷ ಸ್ಥಾನ ನಾಮಪತ್ರ ವಾಪಸ್ ನೋಡಿದೆ. ಪಕ್ಷ ಒಂದು ತೀರ್ಮಾನವನ್ನು ಮಾಡ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಪಕ್ಷ ಸರ್, ಕೆಜೆ ಜಾರ್ಜ್ ಅವರು ರಾಜೀನಾಮೆ ನೀಡಕ್ಕೆ ಮುಂದಾಗಿದ್ರು ಅಂತ ಹೇಳಿ ಸರ್, ಕೆಜೆ ಜಾರ್ಜ್ ಅವರು ರಾಜೀನಾಮೆ ನೀಡಕ್ಕೆ ಮುಂದಾಗಿದ್ರು ಅಂತ ಹೇಳಿ ಇವತ್ತು ಸುನೀಲ್ ಕುಮಾರ್ ಅವರು ಆರೋಪ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಸರ್ ರಾಜೀನಾಮೆ ಕೊಡಕ್ಕೆ ಹೋಗಿದ್ರು. ಮುಖ್ಯಮಂತ್ರಿ ಮಗ ಅವರಿಂದ ಹಸ್ತಕ್ಷೇಪ ಜಾಸ್ತಿ ಆಗ್ತಿದೆ. ನಿತೀಂದ್ರ ಅವರು ಹಸ್ತಕ್ಷೇಪ ಮಾಡ್ತಿದ್ದಾರೆ, ರಾಜೀನಾಮೆ ಪತ್ರ ಬರ್ತಿದ್ದಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾರು ಬಹಳ ಹಿರಿಯ ಮಂತ್ರಿಗಳು ಸ್ವಾಭಿಮಾನದಲ್ಲಿ ಕೆಲಸ ಮಾಡ್ಕೊಂಡು ಅಂತ್ಯ ಏನು ಸಮಸ್ಯೆ ನನಗಂತೂ ಕಾಣಲಿಲ್ಲ. ನಿಮ್ಮ ಮುಖಾಂತರ ತಿಳ್ಕೊಳ್ತಾ ಇರೋದು. ಸದನದಲ್ಲೇ ಚರ್ಚೆ ಇದೆ ಸರ್, ಸುನೀಲ್ ಕುಮಾರ್ ಅವರು ಆರೋಪ ಮಾಡಿದ್ದಾರೆ. ಇವರು ವಿರೋಧ ಪಾರ್ಟಿಯವರು ಏನೋ ಒಂದು ಹೇಳ್ತಾನೆ ಇರ್ತಾರೆ. ವಿರೋಧ ಪಾರ್ಟಿ ಹೇಳೋದಿಲ್ಲ, ನಾವೆಲ್ಲ ಸತ್ಯ ಅಂತ ನಾವು ಲೆಕ್ಕ ಹಾಕ್ಬೇಕು. ಸರ್, ಯತೀಂದ್ರ ಅವರು ಹಸ್ತಕ್ಷೇಪ ಮಾಡ್ತಾರೆ ಅಂತ ಆರೋಪ ನೇರವಾಗಿ. ಈ ಹಿಂದೆ ಕೂಡ ಆರೋಪ ಇದೆ ಸರ್, ಮೊಬೈಲ್ ಎಲ್ಲ ಮಾತಾಡಿದ್ರು ಅಧಿಕಾರಿ ಜೊತೆಗೆಲ್ಲ. ಆಫೀಸರ್ಸು ಬೇಕಾದಷ್ಟು ಜನ ಕಾರ್ಯಕರ್ತರು ಬಂದು ಕೇಳಿದಾಗ ಆಫೀಸರ್ಸ್ಗೆ ಏನಾದರೂ ಒಂದು ಕಾರ್ಯಕರ್ತರು ಒಳ್ಳೇದಾಗಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ನಾನು ಯಾರ ಕಾರ್ಯಕರ್ತರು ಇಲ್ಲಿರೋರು ಏನೋ ಕೇಳ್ತಾರೆ, ಎಲ್ಲ ಇಲಾಖೆಗೂ ನಾವು ಎಲ್ಲ ಇಲಾಖೆಗೂ ಮನವಿ ಕೊಡ್ತಾರೆ. ನಾನು ಎಲ್ಲ ಇಲಾಖೆ ಮಂತ್ರಿಗಳನ್ನು ಬಂದಿದ್ದೀನಿ, ನಾನು ಆಫೀಸರ್ಸ್ಗೆ ನಾನು ಹೇಳ್ತೇನೆ. ರಾಜಕಾರಣಿ ಆದವ್ರಿಗೆ ಅದನ್ನು ತಪ್ಪು ಅಂದರೆ ಅಡ್ಮಿನಿಸ್ಟ್ರೇಷನಲ್ಲಿ ಇಂಟರ್ಫಿಯರ್ ಆದಾಗ ಆಗ್ತದೆ. ಅವರಿಗೆ ಯಾವ ಅಡ್ಮಿನಿಸ್ಟ್ರೇಷನ್ಗೆ ಏನು ಇಂಟರ್ಫಿಯರ್ ಆಗುತ್ತೆ ನಾನು ಆರೋಪ ಮಾಡಿದ್ರೆ ಸರ್ 7 ಜನ ಸಚಿವರು ನೋಡ್ರಿ, ಅವರು ಗುತ್ತಿಗೆದಾರರು ಸಂಘದವ್ರಿಗೆ ಏನೇನು ಟೈಮಲ್ಲಿ ಏನೇನು ಮಾತಾಡ್ತಾರೆ
ಗೊತ್ತಿಲ್ಲ ನನಗೆ. ನನ್ನ ಹತ್ರ ಅಂತೂ ಯಾರು ಬಂದಿಲ್ಲ. ನನ್ನ ಹತ್ರ ಬಂದಾಗೆಲ್ಲ ನಾನು ಅನೇಕ ಪ್ರಾಬ್ಲಮ್ಸ್ ಅವರೆಲ್ಲ ಅಟೆಂಡ್ ಮಾಡಿದ್ದೀನಿ. ಸರ್, ರಾಜ್ಯದ ಜನರ ತೆರಿಗೆ ಹಣನ ಜಾಹೀರಾತು ಕೊಡೋ ಮೂಲಕ ದುಂದುವೆಚ್ಚ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಸರ್. ರಾಜ್ಯದ ತೆರಿಗೆ ಹಣನ ಜಾಹೀರಾತುಗಳು ಕೊಡೋ ಮೂಲಕ ದುಂದುವೆಚ್ಚ ಮಾಡ್ತಿದ್ದಾರೆ ಸರ್ಕಾರ. ವಿಶೇಷವಾಗಿ ನರೇಗಾ ಇವತ್ತು ಕೊಟ್ಟಿರೋ ಜಾಹೀರಾತು ಸರ್. ತಪ್ಪೇನಿದೆ? ನಮ್ಮ ನರೇಗಾ ಜನರಿಗೆ ಯಾವ ರೀತಿ ಮನವರಿಕೆ ಆಗ್ತಿತ್ತು, ಯಾವ ರೀತಿ ಈಗ ಬಂದು ದುರುಪಯೋಗ ಆಗ್ತಿತ್ತು ಅಂತ ನಮ್ಮದೇ ಆದಂಥ ಶೈಲಿಯಲ್ಲಿ ನಾವು ಮಾಡ್ತೀವಿ. ನಾನು ರಂಗೋಲಿ ಸ್ಪರ್ಧೆ ಮಾಡಿಸಿದ್ದೆ. ಅಲ್ಲೆಲ್ಲ ಒಂದು ಮೂಲೆಯಲ್ಲಿ ಗಣೇಶನ ಇದ್ರ ಮೇಲೆ ಕಾಲಿಟ್ಬಿಟ್ಟೆ, ಧ್ವಜದ ಮೇಲೆ ಕಾಲಿಟ್ಬಿಟ್ಟೆ ಅಂತ ಬಿಜೆಪಿಯವರು ದಳದವರೆಲ್ಲ ಟ್ರೋಲ್ ಮಾಡ್ತಾರೆ. ಅದಕ್ಕೂ ₹1 ₹2 ಖರ್ಚಾಗಿರ್ತದಲ್ಲ ಅವ್ರ ಟ್ರೋಲ್ಗೆ, ಅವ್ರ ಪಾರ್ಟಿಯವ್ರಿಗೆ. ಒಬ್ಬೊಬ್ಬರು ಒಂದು ವಿಚಾರದಲ್ಲಿ ಪ್ರಚಾರ ಮಾಡ್ತಾರೆ. ನರೇಗಾ ವಿಚಾರದಲ್ಲಿ ಹೋರಾಟ ಖಂಡಿತ ನರೇಗಾ ವಿಚಾರದಲ್ಲಿ ನಮ್ಮ ಹೋರಾಟ ಮುಂದುವರಿತದೆ. ರೈತರ ಹೋರಾಟ ಯಾವ ರೀತಿ ವಾಪಸ್ ತೆಗೆದುಕೊಂಡು ಆ ರೀತಿ ತೆಗೆದುಕೊಳ್ಬೇಕು. 6,000 7,000 ಕೋಟಿ ರೂಪಾಯಿ ಹಣ ನರೇಗಾದಲ್ಲಿ ಕೇಂದ್ರ ಸರ್ಕಾರದಿಂದ ಬಂದಿತ್ತು. ನಾವೆಲ್ಲ ಉದ್ಯೋಗದ ಹಕ್ಕು ಪ್ರತಿಯೊಬ್ಬರು ಕೂಡ ಇತ್ತು. ಪಂಚಾಯಿತಿಗಳಲ್ಲಿ ಯಾರು ಬೇಕಾದ್ರೂ ಅರ್ಜಿ ಕೊಟ್ಬಿಟ್ಟು ಉದ್ಯೋಗ ಏನು ಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಳ್ಳುವಂಥ ಶಕ್ತಿ ಪಂಚಾಯಿತಿ ಸದಸ್ಯರು ಕೂತ್ಕೊಂಡು ಆ ಪಂಚಾಯಿತಿಗೆ ಎಷ್ಟು ಉದ್ಯೋಗಿದಾರ ಇವರು ನೌಕರರಿದ್ದಾರೆ, ನರೇಗಾ ನೌಕರು, ಅವ್ರನ್ನ ಒಳಗೊಂಡಂತೆ ಏನೇನು ಕೆಲಸ ಮಾಡಬೇಕು ಅಂತೇಳಿ ಪಂಚಾಯಿತಿಯ ಸದಸ್ಯರು ತೀರ್ಮಾನ ಮಾಡಿದ್ರು. ಆ ಪಂಚಾಯಿತಿ ಸದಸ್ಯರ ಹಕ್ಕನ್ನು ಕಿತ್ಕೊಂಡಿದ್ದಾರೆ. ಇವತ್ತು ದೆಹಲಿಯಿಂದ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ, ಸ್ಯಾಟಲೈಟ್ ಮುಖಾಂತರ. ಆಮೇಲೆ ನಾವು ತನ್ನ ಸ್ವಂತ ಜಮೀನಲ್ಲಿ ನಮ್ಮ ಮನ್ರೇಗಾ ನಿಮ್ಮ ಸ್ವಂತ ಜಮೀನಲ್ಲಿ ನಿಮ್ಮ ಅಡಿಕೆ ತೋಟದಲ್ಲೋ ಇಲ್ಲ ನಿಮ್ಮ ಜಮೀನು ಮಟ್ಟ ಮಾಡ್ಕೊಳ್ಳೋ ವಿಚಾರ ಇರ್ಬೋದು, ತೆಂಗಿನ ತೋಟ ಇರ್ಬೋದು, ಎಲ್ಲ ಕಡೆನೂ ಅವ್ರ ಜಮೀನಲ್ಲೇ ಕೂಲಿ ಮಾಡ್ಕೊಳ್ಳೋದು ಕೂಡ ಅವಕಾಶ ಇರುತ್ತೆ. ಇಲ್ಲ ಆಶ್ರಯ ಮನೆ ಕಟ್ಟುವಾಗ, ಇಲ್ಲ ಇಂಗು ಗುಂಡಿ ಕಟ್ಟುವಾಗ, ಜಮೀನು ಮಟ್ಟ ಮಾಡ್ಕೊಳ್ಳುವಾಗ, ಕಟ್ಟಿಗೆ ನಮ್ಮ ದನಿನ ಕೋಟಿಗೆ ಕಟ್ಟುವಾಗ. ನನ್ನ ಕ್ಷೇತ್ರದಲ್ಲಿ ಸುಮಾರು 54,000ಕ್ಕೂ ಹೆಚ್ಚು ದಲಿನ ಕೋಟಿಗೆ ನಾನು ಕಳಿಸಿದ್ದೆ. ಒಂದು ವರ್ಷ 200 ಕೋಟಿ 250 ಕೋಟಿ ಎಲ್ಲ ಖರ್ಚುಪಡಿದ್ದೆ. 106 ಚೆಕ್ ಡ್ಯಾಮ್ ಮಾಡಿದ್ದೆ. ಏನೋ DK ಶಿವಕುಮಾರ್ ಏನೋ ದೊಡ್ಡ ಹೇಳ್ಬಿಟ್ಟು ಡೆಲ್ಲಿಯಿಂದ ಟೀಮ್ ಎಲ್ಲ ಬಂದಿತ್ತು. ಇನ್ವೆಸ್ಟಿಗೇಷನ್ ಮಾಡಿ ಕೊನೆಗೆ ನಮ್ಮ ಈಶ್ವರಪ್ಪನವರೇ ಕೊನೆಗೆ ರೆಕಮೆಂಡೇಶನ್ ಮಾಡಬೇಕಾದ ಪರಿಸ್ಥಿತಿ ಬಂತು. ಅವರೇ ರೆಕಮೆಂಡೇಶನ್ ಮಾಡಿ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರಿಗೆ ಕರೆಸಿ ದೆಹಲಿಯಲ್ಲಿ ಅವರು RDP